ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಜಿಲ್ಲೆಯಲ್ಲಿರುವ ಸಮುದಾಯ ಭವನಗಳನ್ನು ಜ್ಞಾನ ಕೌಶಲ್ಯ ಅಭಿವೃದ್ಧಿ ಕೇಂದ್ರವಾಗಿಸಲು ಕ್ರಮ. ಸುದ್ದಿಯ ವಿವರ. ಕೋಲಾರ ಜಿಲ್ಲೆಯಲ್ಲಿ ಅನೇಕ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡಿದ್ದು ಬಳಸದೇ ಇರುವುದರಿಂದ ರಾಜ್ಯದಲ್ಲಿಯೇ ಮಾದರಿಯಾಗುವಂತೆ ಈ ಎಲ್ಲ ಭವನಗಳನ್ನು ಜ್ಞಾನ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನಾಗಿ ಮಾರ್ಪಡಿಸಿ ಸ್ಥಳೀಯ ಯುವಜನತೆಗೆ ಉಪಯೋಗವಾಗುವಂತಾಗಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಎಂ.ಆರ್. ರವಿ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಮಟ್ಟದ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ವಿರುದ್ಧ ದೌರ್ಜನ್ಯ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥ ಮಾಡಬೇಕು. ಪ್ರತಿ 2ನೇ ಭಾನುವಾರ ಈ ಕುರಿತು ಸಭೆ ನಡೆಸಲಾಗುವುದೆಂದು ಜಿಲ್ಲಾ ರಕ್ಷಣಾಧಿಕಾರಿ ಬಿ. ನಿಖಿಲ್ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ. ಬಾಗೇವಾಡಿ, ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಎಸ್.ಎಂ. ಮಂಗಳ, ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ, ಡಿವೈಎಸ್ಪಿ ವಸಂತಕುಮಾರ್, ಸರ್ಕಾರಿ ಅಭಿಯೋಜಕ ಮಾಧವ್ ಪದ್ಮನಾಭ್, ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾದ ಕರ್ನಾಟಕ ಸರ್ಕಾರದ ಬೆಳಮಾರ್ನಹಳ್ಳಿ ಆನಂದ್, ವಿವಿಧ ಇಲಾಖೆಯ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಶ್ರೀನಿವಾಸ್, ಡಿಪಿಎಸ್ ಮುನಿರಾಜು, ಇನ್ನೂ ಅನೇಕ ಮುಖಂಡರು ಈ ಸಭೆಯಲ್ಲಿ ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಎಲ್ಲ ರೀತಿಯ ಆಹಾರವನ್ನು ಗೌರವಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಅವಶ್ಯಕತೆಗಿಂತ ಹೆಚ್ಚಾಗಿ ಬಡಿಸಿಕೊಂಡು ಪೂರ್ತಿಯಾಗಿ ತಿನ್ನದೆ ವ್ಯರ್ಥ ಮಾಡುವುದು ಅನ್ನದಾತನಿಗೆ ಮಾಡುವ ಅವಮಾನವಾಗಿದೆ. ನಾವು ಮಾಡುವ ಅನ್ನದ ಉಳಿತಾಯವು ಊಟವಿಲ್ಲದೆ ಬಳಲುವ ಜನರ ಜೀವಕ್ಕೆ ಆಧಾರವಾಗಿರುತ್ತದೆ ಎಂಬ ಸತ್ಯವನ್ನು ಅರಿತ ನಾನು ಇನ್ನು ಮುಂದೆ ಅವಶ್ಯವಿದ್ದಷ್ಟು ಮಾತ್ರ ಬಡಿಸಿಕೊಂಡು ಊಟ ಮಾಡುತ್ತೇನೆಯೇ ಹೊರತು ಅನ್ನವನ್ನು ದುರುಪಯೋಗ ಮಾಡುವುದಿಲ್ಲ ಹಾಗೂ ಎಲ್ಲ ರೀತಿಯ ಆಹಾರವನ್ನು ಗೌರವಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಹಾಗೂ ಎಲ್ಲ ರೀತಿಯ ಆಹಾರವನ್ನು ಗೌರವಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಬೆಳಮಾರ್ನಹಳ್ಳಿ ಆನಂದ್ ಅಂತ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು. ಇವತ್ತು ಕೋಲಾರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆ ನಡೆಯಿತು. ಇವತ್ತು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಏನು ಸಭೆ ತುಂಬ ವಿಚಾರಗಳನ್ನು ಇವತ್ತು ಪರಸ್ಪರ ಎಲ್ಲ ಚರ್ಚೆ ಮಾಡಿದ್ರು. ಭಾಳ ಮುಖ್ಯವಾದ ವಿಚಾರಗಳು ಏನಂದರೆ, ದಲಿತರಿಗೆ ಹೆಚ್ಚಾಗಿ ಸ್ಮಶಾನಗಳ ಕೊರತೆ ಜಾಸ್ತಿ ಆಗಿದೆ. ಕೆಲವು ಕಡೆ ಎಲ್ಲ ಸ್ಕೆಲ್ಟನ್ ತೆಗೆದು ಮತ್ತೆ ಉಳಂಥ ವಾತಾವರಣ ನಿರ್ಮಾಣ ಆಗಿದೆ. ಆಮೇಲೆ ಕೆಲವು ಕಡೆ ಸ್ಮಶಾನ ಒತ್ತುವರಿಯಾಗಿದೆ, ಕೆಲವು ಕಡೆ ರಸ್ತೆ ಇಲ್ಲ, ಕೆಲವು ಕಡೆ ಕೆರೆಗಳಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡಲೇ ಎಲ್ಲ ತಹಶೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟು ಅದನ್ನು ಸರ್ವೆ ಮಾಡಲಿಕ್ಕೆ ಹೇಳಿದ್ದಾರೆ. ಆಮೇಲೆ ಬಹಳ ವರ್ಷಗಳಿಂದ ಪರಿಶಿಷ್ಟ ಸಮುದಾಯಗಳಿಗೆ ಏನು ಜಮೀನು ಮಂಜೂರಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಹಣಿ ಮಾಡಿಕೊಟ್ಟಿಲ್ಲ, ದುರಸ್ತಿ ಆಗಿಲ್ಲ. ಈ ಥರದ ಕಂಪ್ಲೇಂಟ್ಗಳು ಜಿಲ್ಲೆಯಲ್ಲಿ ಜಾಸ್ತಿ ಇದೆ, ಪ್ರತಿ ತಾಲೂಕುಗಳಲ್ಲೂ ಇದೆ. ಬರೀ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅಷ್ಟೇ. ಈ ಒಂದು ಪ್ರಕರಣಗಳನ್ನು ಪರಿಗಣಿಸಿ ಕೂಡಲೇ ಜಿಲ್ಲಾಧಿಕಾರಿಗಳು ಎಲ್ಲ ತಹಶೀಲ್ದಾರ್ಗಳಿಗೆ ಸೂಚನೆ ಕೊಡಬೇಕು. ಅವರಿಗೆ ದುರಸ್ತಿ ಮಾಡೋದಾಗಿರಲಿ ಅಥವಾ ಪಹಣಿ ಮಾಡಿಕೊಡೋದಾಗಲಿ ಈ ಥರದ್ದೊಂದು ಕೆಲಸ ಆಗಬೇಕು ಅಂತ ಕಂದಾಯ ಇಲಾಖೆಗೆ ಹೇಳಿದರು.
ಆಮೇಲೆ ಇತ್ತೀಚೆಗೆ ಪೊಲೀಸ್ ಠಾಣೆಗಳಲ್ಲಿ ಜಾಗೃತಿ ಸಮಿತಿ ಸಭೆಗಳು ಮಾಡ್ತಾರೆ. ಏನೋ ಸಭೆ ಮಾಡೋಕ್ಕೆ ಸರ್ಕಾರ ಆದೇಶ ಇದೆ ಅಂತ ಮಾಡ್ತಾ ಇದ್ದಾರೆ ಅಂತ. ಕಾರಣ ಏನಂದರೆ ನಾಳೆ ಸಭೆ ಇದೆ, ಇವತ್ತು ಬನ್ನಿ ಅಂತ ಫೋನ್ ಮಾಡಿ ಹೇಳ್ತಾರೆ. ಗ್ರಾಮೀಣ ಭಾಗದ ಜನತೆಗೆ ಯಾವ ರೀತಿ ಗೊತ್ತಾಗಬೇಕು ಸಭೆಗಳಿದೆ? ಯಾರೋ ಅವರ ಠಾಣೆಗಳಿಗೆ ಕಮ್ಯುನಿಕೇಟರ್ ಅಂತ ಲೀಡರ್ಸ್ಗೆ ಅವ್ರು ಫೋನ್ ಮಾಡಿ ತಿಳಿಸ್ತಾರೆ. ಆದರೆ ಯಾವ ರೀತಿ ಆ ಗ್ರಾಮೀಣ ಭಾಗದ ಜನತೆಗೆ ಈ ಒಂದು ಸಭೆಯಿಂದ ಸಹಾಯ ಆಗ್ತದೆ? ಹಾಗಾಗಿ ಕಂಪಲ್ಸರಿ ಕನಿಷ್ಠ ಒಂದು ವಾರದ ಮುಂಚೆ, 4-5 ದಿನಗಳ ಮುಂಚೆ ಆದರೂ ಸಹ ಇದನ್ನು ಹೇಳಬೇಕು. ಸಭೆ ಇದೆ, ನಿಮ್ಮದೇನೇ ಸಮಸ್ಯೆ ಇದ್ರೂ ತೆಗೆದುಕೊಂಡು ಬನ್ನಿ, ಅದಕ್ಕೆ ಸೂಕ್ತ ಪರಿಹಾರ ಒದಗಿಸ್ಕೊಡ್ತೇವೆ ಅನ್ನೋ ಒಂದು ಮಾತು ಪೊಲೀಸ್ ಇಲಾಖೆಯಿಂದ ಆಗಬೇಕಾಗಿದೆ ಅಂತ. ಅದೊಂದು ಸಮಸ್ಯೆ. ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಅಂಬೇಡ್ಕರ್ ಭವನ ಕೋಲಾರದಲ್ಲಿಲ್ಲ. ಕೋಲಾರದಲ್ಲಿರುವಂಥ ಅಂಬೇಡ್ಕರ್ ಭವನ ತಾಲೂಕು ಮಟ್ಟದ್ದು, ತಾಲೂಕು ಭವನ ಅದು. ಆದರೆ ಜಿಲ್ಲಾ ಭವನ ಆಗಬೇಕಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಅವರು ಏನು ನಗರಸಭೆ PD ಏನಿದ್ದಾರೆ ಅವರಿಗೆ ಸಜೆಷನ್ ಮಾಡಿದ್ದಾರೆ, ಎಲ್ಲಿದೆ ಜಾಗ ಇಮಿಡಿಯೇಟಾಗಿ ನನಗೆ ಕೊಡಿ ಅಂತ. ಆಮೇಲೆ ಹಾಸ್ಟೆಲ್ಗಳು ತಗೊಳ್ಳಿ. ಇವತ್ತು ಪರಿಶಿಷ್ಟ ಸಮುದಾಯದ ಜನರು ಮಕ್ಕಳನ್ನು ವಿದ್ಯಾರ್ಥಿ ನಿಲಯಗಳಿಗೆ ಸೇರಿಸ್ತಾ ಇಲ್ಲ. ಕಾರಣ ಇಷ್ಟೇ, ಹಳೇ ಕಾಲದಲ್ಲಿ ಇರುವಂಥ ಬಿಲ್ಡಿಂಗ್ಗಳೇ, ಹಳೇ ಕಾಲದ ಕಟ್ಟಡಗಳು, ಶಿಥಿಲಗೊಂಡಿರೋ ಕಟ್ಟಡಗಳು, ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ. ಹಾಗಾಗಿ ಮಕ್ಕಳು ಕಳಿಸ್ತಾ ಇಲ್ಲ. ಅದು ಹೊಸದಾಗಿ ಆಗಬೇಕು, ಹಾಸ್ಟೆಲ್ಸು, ಹೊಸ ಕಟ್ಟಡಗಳು ಆಗಬೇಕು ಅಂತ ಈ ಮೂಲಕ ಇನ್ನೂ ಹಲವಾರು ವಿಷಯಗಳನ್ನ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಒತ್ತಾಯ ಮಾಡಿ ಇದನ್ನು ಈಡೇರಿಸ್ತಂತ ಭರವಸೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಕೆಲವೊಂದು ಸರ್ಕಾರ ಮಟ್ಟದಿಂದ ಆಗೋದಿದೆ, ಕೆಲವು ಜಿಲ್ಲಾ ಮಟ್ಟದಲ್ಲಿ ಆಗೋದಿದೆ. ಹಂತವಾಗಿ ನಾವು ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಉದ್ಯೋಗ ಮೇಳ ಮಾಡಬೇಕು. ಏನು ಇಂಡಸ್ಟ್ರೀಸ್ ಬೇಕಾದಷ್ಟಿದೆ ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ. ವಿದ್ಯಾವಂತರುಗಳು, ಯುವಕರು ಮತ್ತು ಡಿಗ್ರಿ PUC ಪಾಸ್ ಆಗಿರೋರು, ಫೇಲ್ ಆಗಿರೋರು ಉದ್ಯೋಗದಲ್ಲಿದ್ದಾರೆ. ಇಂಥವ್ರಿಗೆ ಉದ್ಯೋಗ ಮೇಳ ಆಗಬೇಕು ಅನ್ನೋ ಒಂದು ಮಾತನ್ನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇವೆ. ಜಿಲ್ಲಾಧಿಕಾರಿಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅದನ್ನು ಸೂಚನೆ ಕೊಟ್ಟಿದೆ. ಮತ್ತು ಗ್ರಾಮೀಣ ಭಾಗದಲ್ಲಿ ಸೇವಾ ಕೇಂದ್ರಗಳಾಗಬೇಕು, IAS ಕೋಚಿಂಗ್ ಸೆಂಟರ್ಗಳು ಮಾಡಬೇಕು CSR ಫಂಡಿಂದ. ಅದಕ್ಕೆ ಸಂಬಂಧಪಟ್ಟ ಪರಿಕರಗಳನ್ನು ಒದಗಿಸಲಿಕ್ಕೆ CSR ಫಂಡಿಂದ ಆಗಬೇಕು ಅಂತ ಹಲವಾರು ವಿಚಾರಗಳನ್ನು ಹೇಳಿದೆ. ಒಂದೊಂದೇ ಬಗೆಹರಿತಾ ಇದೆ. ಮುಂದಿನ ದಿನಗಳಲ್ಲಿ ನೋಡ್ತೇವೆ. ಏನು ಭರವಸೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು, ಅದನ್ನು ನಾವು ಕಾದು ನೋಡಿ ಆ ಭರವಸೆ ಈಡೇರಿಸಲಿಕ್ಕೆ ನಾವು ಸಹಕಾರ ನಾವು ಸಹ ಮಾಡ್ತೀವಿ ಅಂತ ಹೇಳಿದ್ದೇವೆ. ನೋಡೋಣ ಹೇಗೆ ನಡೀತಾ ಇದೆ.